ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. HD ಕುಮಾರಸ್ವಾಮಿರವರು ನಮಗೆ ಪಕ್ಷದಲ್ಲಿ MLC ಮಾಡಿದ ಮೇಲೆ ಸರ್ ಮಹೇಶ್ವರನ ಆಶೀರ್ವಾದದಿಂದಾಗಿ ಆಗಿದ್ದಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ MLC ಅಂದಮೇಲೆ ಸ್ವಲ್ಪ ಜನಪ್ರಿಯತೆ ಇದ್ದೇ ಇರ್ತದೆ. ಅದ್ರ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಹಿರಿಯವರು, ನಮ್ಮ ಬಂಧು ಬಳಗ ಎಲ್ಲರೂ ಕೂಡ ಬಂದು ಇವತ್ತು 60 ವರ್ಷ ತುಂಬಿ 61ನೇ ವರ್ಷಕ್ಕೆ ನಾವು ಕಾಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಮನಸ್ಸನ್ನು ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವ್ರಿಗೂ ಒಳ್ಳೇದು ಮಾಡಲಿ, ಅವರ ಆಶೀರ್ವಾದ ಯಾವಾಗಲೂ ನನಗೆ ಫಲಕಾರಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಹೆಸರು ದಿವಾಕರ್ KP, ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಮೈಸೂರು ಜಿಲ್ಲಾ ಘಟಕ. CN ಮಂಜೇಗೌಡರು ವಿಧಾನ ಪರಿಷತ್ ಸದಸ್ಯರು, ನಮ್ಮ ಸಂಘದ ಗೌರವಾಧ್ಯಕ್ಷರು ಹಾಗೂ ನಮ್ಮ ಮಾಜಿ ಸೈನಿಕರ, ಕರ್ನಾಟಕದ ಮಾಜಿ ಸೈನಿಕರ ಕಣ್ಮಣಿ ಜನಸೇವಕ ಇವರು ಈ ದಿನ ತಮ್ಮ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ರಾಜಕಾರಣದಲ್ಲಿ ಅತ್ಯುನ್ನತ ಸ್ಥಾನಮಾನಗಳನ್ನು ಕರುಣಿಸಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೂ ಕರ್ನಾಟಕದ ಸಮಸ್ತ ಮಾಜಿ ಸೈನಿಕರು ಹಾಗೂ ಕುಟುಂಬಸ್ಥರು ತಮ್ಮ ಆಶೀರ್ವಾದವನ್ನು CN ಮಂಜೇಗೌಡರು ಸಾಹೇಬರಿಗೆ ಮಾಡಬೇಕು ಅಂತ ನಾನು ತಮ್ಮ ವಾಹಿನಿಯ ಮುಖಾಂತರ ಕೇಳ್ಕೊಳ್ತೇನೆ. CN ಮಂಜೇಗೌಡರು ಚಾಮರಾಜನಗರ, ಮೈಸೂರು ಸ್ಥಳೀಯ ಚುನಾವಣೆಯಲ್ಲಿ ಆಯ್ಕೆಯಾಗಿ JDS ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಈಗಾಗಲೇ 3 ವರ್ಷ ಕಳೆದು 4ನೇ ವರ್ಷ. ಅವರು ವೃತ್ತಿಯಲ್ಲಿ ಯೋಧರಾಗಿ ನಿವೃತ್ತಿಯ ನಂತರ ಸಮಾಜಮುಖಿಯಾಗಿರಬೇಕು, ಈ ಸಮಾಜಕ್ಕೆ ತನ್ನದ ಕೊಡುಗೆ ನೀಡಬೇಕು ಅಂಥೇಳಿ ನಮ್ಮ ಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ನಮ್ಮ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರ ಆಶೀರ್ವಾದದಿಂದ ಸ್ಥಳೀಯ ಜನನಾಯಕರ ಎಲ್ಲರ ಒಂದು ಹಾರೈಕೆಯಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಸಾರ್ವಜನಿಕರ ನಾಡಿ ಮಿಡಿತಕ್ಕೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಈ ಸಮಾಜ ಸೇವಾ ಕಾರ್ಯಗಳು ಇನ್ನೂ ಹೆಚ್ಚು ನಡೀಬೇಕು ಅಂತೇಳಿದ್ರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು, ಆರೋಗ್ಯ ಕೊಡಬೇಕು. ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನಾದರೂ ಕೂಡ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯಲ್ಲಿ CN ಮಂಜೇಗೌಡರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ ಸಕಲವನ್ನು ಕೊಟ್ಟು ಆ ತಾಯಿ ಕರುಣಿಸಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತೀನಿ. ಧನ್ಯವಾದ.